ಯಾಕಕ್ಕ ಏನಾಯ್ತು? ಯಾಕೆ ಇಲ್ಲಿಗೆ ಹೇಳ್ಕೊಂಡು ಬಂದ್ರಿ? ಯಾಕೆ ಚಾಪೆ ದಿಂಬು ಎಲ್ಲ ಕೆಳಗಿತ್ತು? ನಿನ್ನನ್ನೇ ಕೇಳ್ತಾ ಇರೋದು ಪ್ರಿಯಾ, ಯಾಕೆ ಚಾಪೆ ದಿಂಬು ಎಲ್ಲ ಕೆಳಗೆ ಹಾಸಿದ್ದೆ? ಅಕ್ಕ ಅದು ನಾನು ಕೇಳಿದಷ್ಟಕ್ಕೆ ಉತ್ತರ ಕೊಡು. ಯಾಕೆ ಕೆಳಗೆ ಮಲಗಿದ್ದೆ? ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ? ಅಕ್ಕ ನನಗೆ ಹಾಸಿಗೆ ಮೇಲೆ ಮಲಗಿ ರೂಢಿ ಇಲ್ಲ ಅಕ್ಕ, ಅದಕ್ಕೆ ಕೆಳಗೆ ಮಲಗ್ತಿದ್ದೆ ಅಷ್ಟೇ. ಸುಳ್ಳು ಕಣವ. ನನ್ನ ಮಗ ಹೇಳ್ತಾ ಇರೋದು ಸುಳ್ಳು. ನಿಮ್ಗೆ ವಿಷಯ ಗೊತ್ತಾದ್ರೆ ಬೇಜಾರು ಮಾಡ್ಕೊತೀರ ಅಂತ ಎಲ್ಲ ಹೊಟ್ಟೆಗೆ ಗುಟ್ಟಾಗಿ ಇಟ್ಕೊಂಡವಳೆ. ಏನು ವಿಷಯ? ಅಮ್ಮ ಏನಮ್ಮ ನೀನು ಸ್ವಲ್ಪ ಸುಮ್ಮನೆ ಇರು. ಅಕ್ಕ ನೀವು ಅವ್ರ ಮಾತನ್ನು ಯಾವುದನ್ನು ನಂಬೇಡಿ. ಅಮ್ಮ ನಿನ್ನಿಂದ ಹೋಗು. ಯಾಕಮ್ಮೆ ಹೋಗ್ಬೇಕು? ನಾನು ಯಾಕೆ ಹೋಗ್ಬೇಕು? ನನ್ನ ಮಗಳ ಜೀವನ ಬಿರುಗಾಳಿಗೆ ಸಿಕ್ಕಿರೋ ತರ್ಗೆಲ್ಲ ಹೆಂಗ್ ತುರಾಡ್ತೈತೆ. ಅದನ್ನ ನೋಡ್ಕೊಂಡು ಎತ್ತವ ನಾನು ಸುಮ್ಮನೆ ಇರ್ಬೇಕಾ? ನಾವ್ ಹೋಗಕ್ಕಿಲ್ಲ ಕಣಮಿ, ಹೋಗಕ್ಕಿಲ್ಲ. ನೋಡಿ, ಅಳ್ಬೇಡಿ ನೀವು, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಪ್ರಿಯಾ, ನೀನು ಒಂದು ಮಾತು ಆಡದೆ ಸುಮ್ಮನೆ ನಿಂತ್ಕೋ. ಅಮ್ಮ, ಅದೇನಾಯ್ತು ಅಂತ ಹೇಳಿ. ಹೇಳ್ತೀನಿ ಕಣವ. ನಾನು ನನ್ನ ಮಗಳು ನಿಮ್ಮನ್ನ ನಂಬ್ಕೊಂಡಿದ್ದಾನೆ ಏಟ್ ದೂರ ಬಂದಿತ್ತು. ನಿಮ್ ತಾವ್ ಹೇಳ್ಕೊಳ್ದೆ ಈ ಗೋಡೆಗೂ ಕಿಟಕಿಗೂ ಹೇಳಕ್ಕಾಯ್ತದ? ನನ್ನ ಮಗಳ ಜೊತೆಗೆ ಆಸಕ್ಕಪ್ಪನ್ ಸಂದಾಕಿಲ್ಲ. ಈ ವಯಸ್ಸಿನಾಗೆ ಹಿಂಗೆಲ್ಲ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಮಗಳ ಜೊತೆ ಅಶೋಕಪ್ಪನ್ ಮಾತಾಡಕ್ಕೆ ಇಲ್ಲ. ಇವರಿಬ್ಬರಿಗೂ ಮೊದಲನೇ ರಾತ್ರಿ ಆಗೇ ಇಲ್ಲ ಅಂತೀನಿ. ಒಂದಿನಾನು ಹೇಳ್ತಾವ ಪಿರುತಿಯಿಂದ ಮಾತಾಡಿಲ್ಲ. ಇವಳು ಮುಖನೇ ನೋಡಿಲ್ಲ ಅಂತೀನಿ. ಇವಳು ಮಾತಾಡ್ಸಕ್ ಮುಟ್ಟಿದ್ರೆ ಮೈ ಮೇಲೆ ಚೇಳ್ ಬಿದ್ದವ್ರಂಗೆ ಆಡ್ತಾರೆ. ಅಕ್ಕ ನನ್ನನ್ನು ಕ್ಷಮಿಸ್ಬಿಡಿ. ಆರ್ತಿ ಅಕ್ಕಂಗೆ ಹುಷಾರಿಲ್ಲ, ಇಸಿಯ ಗೊತ್ತಾದ್ರೆ ಅಂದ್ಕೊಂಡ್ಬಿಡ್ತಾರೆ ಅಂತ ನೋವೆಲ್ಲ ಎದೆಯಾಗಿಟ್ಕೊಂಡು ಗುಟ್ಟೆಲ್ಲ ಹೊಟ್ಟೆಯಾಗಿಟ್ಕೊಂಡು ಕೊರಗ್ತಾವಳೆ. ಹಾಗಾದ್ರೆ ನೀನು ಮತ್ತೆ ಅಶೋಕ್ ಇರೋ ಫೋಟೋನ ಎದೆಗೆ ಹೌಚ್ಕೊಂಡಿದ್ದು? ಕೆಲವು ಸಾರಿ ಅವ್ರ ಕಣ್ಣಿಗೆ ನಾನು ಕೂಡ ನಿಮ್ಮ ಹಾಗೆ ಕಾಣ್ತಾ ಇರ್ತೀನಿ. ಆ ಫೋಟೋದಲ್ಲಿರೋದು ಕೂಡ ನಾನಲ್ಲ ನೀವು ಅಂದ್ಕೊಂಡು ನಿಮ್ಮ ಹೆಸರನ್ನೇ ಕನ್ವರ್ಸ್ತಾ ಇರ್ತಾರೆ. ನನ್ನ ಮಗಳು ಭಾಳ ಬೆಳಗತ್ತೆ ಅಂತ ಇಲ್ಲಿ ಕರ್ಕೊಂಬಂದ್ವಿ, ನಿಮ್ಮನ್ನೇ ನಂಬ್ಕೊಂಬಂದ್ವಿ. ಈಗ ನನ್ನ ಮಗಳಿಗೆ ಅನ್ಯಾಯ ಆಗೋಗದೆ. ನ್ಯಾಯ ಕೊಡಿಸಿ ಅಂತ ಯಾರ್ತ ಹೋಗಿ ಕೇಳೋಣ. ಆರ್ತಿಯಮ್ಮ, ನೀವೇ ನಮಗೆ ದಾರಿದೀಪ. ಕತ್ಲಾಗಿರೋ ನನ್ನ ಮಗಳ ಬಾಳನ್ನ ನೀವೇ ಬೆಳಗ್ಬೇಕು. ನಿಮ್ಮ ಕೈ ಮುಗಿದು ಬೇಡ್ಕೋತೀನವ್ವ. ಜೀವನ ಚೆಲ್ಲಾಟ ಅಲ್ಲ. ಇಲ್ಲಿ ಯಾರ ಜೀವನನೂ ಯಾರ ಸ್ವಾರ್ಥಕ್ಕೂ ಸಿಕ್ಕು ನರಳಬಾರ್ದು. ಎಲ್ಲ ಜೀವಗಳಿಗೂ ಬೆಲೆ ಇದೆ. ನೀವೇನು ಯೋಚನೆ ಮಾಡಬೇಡಿ. ಪ್ರಿಯಾನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾನು. ಅವಳಿಗೆ ನ್ಯಾಯ ಕೊಡಿಸೋ ಧರ್ಮನೂ ನಮ್ಮದೇ. ಅವಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇದಕ್ಕೆ ಕಣಮಿ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನೋದು. ಅಶೋಕ್, ಬದುಕಿರೋರ ಆಸೆಗೆ ಮಾತ್ರನಾ ಈ ಭೂಮಿ ಮೇಲೆ ಬೆಲೆ? ಸಾಯೋರ ಆಸೆಗೆ ಬೆಲೆನೇ ಇಲ್ವಾ? ಹೇಗಿದ್ರು ಸಾಯ್ತಾರ ಬಿಡು. ಆಸೆ ಕಟ್ಕೊಂಡು ಏನಾಗಬೇಕು ಅನ್ನೋ ತಾತ್ಸಾರನ? ಸಾಯೋ ಸ್ಥಿತಿಲಿರೋರ್ ಕೊನೆ ಆಸೆ, ತೀವ್ರತೆ, ಹಂಬಲ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅಶೋಕ್. ಸಾಯ್ತೀನಿ ಅಂತ ಗೊತ್ತಿದ್ರು ಎಷ್ಟು ನೆಗ್ಲಿಜೆನ್ಸಿ ತೋರಿಸ್ಬಿಟ್ರಿ ಅಲ್ಲ. ಇಷ್ಟೇನಾ ಅಶೋಕ್ ನಿಮ್ಗೆ ನನ್ನ ಮೇಲೆ ಪ್ರೀತಿ? ಆರ್ತಿ, ನೀವಿಬ್ರು ಅನ್ಯೋನ್ಯವಾಗಿದ್ದೀರಾ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ. ನನ್ನ ಚಿರು ಬರೋ ದಿನಗಳು ಹತ್ರ ಆಗ್ತಾ ಇದ್ದಾವೆ ಅಂತ ನಾನು ಪ್ರತಿ ದಿನನ ವರ್ಷಗಳ ಹಾಗೆ ಕಳೀತಾ ಇದ್ದೀನಿ ಅಶೋಕ್.
ಆದರೆ ನೀವು ಬಡ್ಡಿನ ಎರಡು ತುಂಡು ಮಾಡಿ ಹಾಕ್ದಾಗೆ ನನ್ನ ಆಸೆನ ತಳ್ಳಿ ಹಾಕಿ ಆರಾಮಾಗಿದ್ದೀರಾ ಅಲ್ವಾ? ನಾನು ಆರಾಮಾಗಿದ್ದೀನಿ ಅಂತ ನೀನು ಹೇಗೆ ಅನ್ಕೋತೀಯ ಆರ್ತಿ? ಸಾಕು ಅಶೋಕ್, ಸಾಕು. ಕೊನೆ ಆಸೆ ಹಾಳಾಗಿ ಹೋಗ್ಲಿ. ನೀವು ಚಿರು ಬಗ್ಗೆ ಯಾಕಿಷ್ಟೊಂದು ನೆಗ್ಲಿಜೆನ್ಸಿ ತೋರಿಸ್ತಿದ್ದೀರಾ? ನಾನು ನೀನು ದಸರಾ ಗೊಂಬೆ ಅನ್ಕೊಂಡ್ಯಾ? ಒಂದು ಗಂಡು ಗೊಂಬೆ ಜೊತೆಗೆ 10 ಹೆಣ್ಣು ಗೊಂಬೆನಿಟ್ಟರು ಆರಾಮಾಗಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ. ನನಗೂ ಮನಸ್ಸಿದೆ ಆರ್ತಿ, ಅದಕ್ಕೆ ಆಸೆಗಳಿವೆ. ಅದನ್ನೆಲ್ಲ ಮೀರಿ ಅದಕ್ಕೆ ವಿರುದ್ಧವಾಗಿ ನೀನು ಹೇಳಿದೆ ಅಂತ ನಾನು ಅವಳು ಕುತ್ಕೆ ತಾಳಿ ಕಟ್ಟಿದೆ. ಆದ್ರೆ ಅವಳು ಮೈ ಮುಟ್ಟಕ್ಕೆ ನಂಗೆ ಮನ್ಸು ಆಗ್ತಿಲ್ಲ ಆರ್ತಿ. ನಂಗೆ ಯಾಕೆ ಅಂತ ಗೊತ್ತಿಲ್ಲ. ನೀವು ಅದನ್ನ ಅನೈತಿಕತೆ ಅನ್ನೋ ಥರ ಫೀಲ್ ಮಾಡಕ್ ಹೋಗ್ಬೇಡಿ ಅಶೋಕ್. ಆರ್ತಿ, ಕ್ಷಮಿಸಿ ಅಶೋಕ್. ನನ್ನ ಬಾಯಿಂದ ಈ ಥರ ಮಾತುಗಳು ಬರ್ತಿರೋದು ನಿಮ್ಗೆ ಅರ್ಥ ಮಾಡಿಸೋಕೆ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದನೂ ಅಲ್ಲ. ಪ್ರಿಯಾ ನಿಮ್ಮ ಹೆಂಡತಿ, ನೀವು ತಾಳಿ ಕಟ್ಟಿರೋ ಹೆಂಡತಿ. ಅವಳ ಮೇಲೆ ನಿಮಗೆ ಸಂಪೂರ್ಣ ಹಕ್ಕಿದೆ. ಇದು ಹಕ್ಕಿನ ಪ್ರಶ್ನೆ ಅಲ್ಲ, ಭಾವನೆಗಳ ಪ್ರಶ್ನೆ. ಹಕ್ಕಿದೆ ಅಂತ ಯಾವ್ದನ್ ಬೇಕಾದ್ರೂ ಸಾಧಿಸೋದಕ್ಕಾಗಲ್ಲ. ಕೆಲವೊಂದು ಬುದ್ಧಿಗೆ ಸಂಬಂಧಪಟ್ಟಿರೋದಾಗಿರತ್ತೆ, ಇನ್ನು ಕೆಲವು ಹೃದಯಕ್ಕೆ ಸಂಬಂಧಪಟ್ಟಿರೋದಾಗಿರತ್ತೆ. ಹಾಗಾದ್ರೆ ನನ್ನನ್ನ ನನ್ನ ಮಗನ ಹೃದಯಕ್ಕೆ ತಗೊಂಡಿಲ್ವಾ ನೀವು? ಅಂದ್ರೆ ಇಷ್ಟು ದಿನ ನನ್ನ ಮಗನ ಸ್ಥಾನ ಏನಿತ್ತು, ನನ್ನ ಸ್ಥಾನ ಏನಿತ್ತು, ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ವಾ ನೀವು? ಆರ್ತಿ, ಸಮಾಧಾನ ಮಾಡ್ಕೋ. ನನ್ನ ಮಾತಿನ ಅರ್ಥ ಅದಲ್ಲ, ನೀ ತಪ್ಪು ತಿಳ್ಕೊತಾ ಇದೀಯಾ. ಅಶೋಕ್ ಪ್ಲೀಸ್, ನನ್ನ ಮಗನ ನಿಮ್ಮ ಹೃದಯಕ್ಕೆ ತಗೊಳ್ಳಿ ಅಶೋಕ್. ನಮ್ಮನ್ನ ಅನಾಥರಾಗಿ ಮಾಡಬೇಡಿ. ನೋಡಿ ಅಶೋಕ್, ನಿಮ್ಮ ಮಗನ ಮುಖ ನೋಡಿ. ನಿಮ್ಮ ಹೃದಯದಲ್ಲಿ ನನಗೆ ಜಾಗ ಕೊಡ್ತಿದ್ರು ಪರವಾಗಿಲ್ಲ. ನಿಮ್ಮ ಮಗನಿಗಾದ್ರೂ ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಶೋಕ್, ಪ್ಲೀಸ್. ಅಮ್ಮ, ಅಶೋಕ್ ಅವ್ರಿಗೆ ನಾನು ಕಂಡ್ರೆ ಆಗಲ್ಲ ಅನ್ನೋದಕ್ಕಿಂತ ಆರತಿ ಅಕ್ಕನ ನೆನಪು ತುಂಬ ಕಾಡ್ತಾ ಇದೆ. ಅದಕ್ಕೆ ಅವರಿಗೆಲ್ಲ ಆಡ್ತಾ ಇರೋದು. ನೀನಂತೋಳು ಇರ್ಬೇಕು. ಅಕ್ಕನ ನೆನಪು ಕಾಡತ್ತಂತೆ, ಅಕ್ಕನ ನೆನಪು. ಅಕ್ಕನಿಗೋಸ್ಕರ ಮನೆ ಬಿಟ್ಟು ಹೋಗ್ಬಿಡು, ಕೈ ಸಿಗ ಚಿಪ್ಪು. ನಾನು ಅವ್ರ ಒಳ್ಳೆತನದ ಬಗ್ಗೆ ಮಾತಾಡಿದೆ ಅಷ್ಟೇ, ಹಾಗಂತ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಲಿಲ್ಲ. ಅಶೋಕ್ ಯಾವತ್ತಿದ್ರು ನನ್ನೋರು. ಹಂಗ ಬಾ ದಾರಿಗೆ. ಅಮ್ಮಿ, ನನ್ಗೊಂದು ಅನುಮಾನ ಬತ್ತೈತೆ. ಮತ್ತೆ ಶುರುವಾಯ್ತಾ ನೀನು ಅನುಮಾನಗಳ ಸರಪಳಿ? ನನಗೆ ಅನುಮಾನ ಬಂದದೆ ಅಂದ್ರೆ ಅದ್ರಾಗ ಏನೋ ಇಸ್ಯ ಇರುತ್ತೆ. ಅಟೊಂದು ಕೇವಲವಾಗಿ ನೋಡ್ಬೇಡ ನೀನು. ಇನ್ನು ಮೊದಲನೇ ರಾತ್ರಿಗೂ ಆ ಆರ್ತಿಗೂ ಏನು ಸಂಬಂಧ ಅಂತೀನಿ. ಹೌದಮ್ಮ, ನೀನು ಹೇಳ್ತಾ ಇರೋದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ದೆ. ಅದೇ ನನ್ನ ಅನುಮಾನಕ್ಕಿರೋ ತಾಕತ್ತು ಅಂತೀನಿ. ನನಗೆ ಸುಮ್ಮನೆ ಅನುಮಾನ ಬರೋಕ್ಕಿಲ್ಲ ಕಣಮಿ. ಅಲ್ಲ, ತಾನು ನೆಗೆದು ಬೀಳ್ತೀನಿ ಅಂತ ಅಶೋಕಪ್ಪನಿಗೂ ನಿನಗೂ ಮದುವೆ ಮಾಡಿಸೋದು. ನಿಮ್ಮ ಮದುವೆ ಆದಮೇಲೂ ಯಾಕೆ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅವಳು? ಈಗ ಆರತಿ ಅಕ್ಕ ಹಾಗೆ ಯೋಚನೆ ಮಾಡ್ತಿದ್ದಾರೆ ಅಂತ ನಾವು ಯೋಚನೆ ಮಾಡಿದ್ರೆ ನಮಗೇನಾದರೂ ಲಾಭ ಇದೆಯಾ? ಖಂಡಿತ ಇಲ್ಲ ಕಣಮಿ. ಆದರೆ ಅದ್ರಾಗೇನಾದರೂ ಗುಟ್ಟೈತೆ ಅಂದರೆ ನಮಗೆ ನಷ್ಟ ಮಾತ್ರ ಬರ್ತದೆ. ನೀನು ಏನೇನೋ ಹೇಳ್ತೀಯ ಅಮ್ಮ, ಕೆಲವೊಂದ್ಸಲ ನನಗೆ ಭಯ ಶುರುವಾಗುತ್ತೆ. ಅಕ್ಕಪಕ್ಕ ಏನು ನಡೀತಾ ಇದೆ ಅನ್ನೋ ಗಮನ ಇರಬೇಕು ಕಣಮಿ ನಮಗೆ. ಅದು ನಿಂತ್ಕೊಂಡಿರ್ಬೇಕು ನಮಗೆ. ಸರಿ, ಈಗ ಮುಂದಕ್ಕೆ ಏನು ಹೇಳೋ? ಅಮ್ಮಿ, ಈ ಆರ್ತಿ ಹೋಗಿ ಅಶೋಕ್ ಅಪ್ಪಂಗೆ ಚೆನ್ನಾಗಿ ತಟ್ಟಿರ್ತಾಳೆ. ಅವನು ಒಂದು ಹದಕ್ಕೆ ಬಂದಿರ್ತಾನೆ. ಮರಳಿ ಯತ್ನವ ಮಾಡು. ಈಗ ನೀನು ಆ ಅಪ್ಪನ ಪ್ರೀತಿ ಸಂಪಾದನೆ ಮಾಡಬೇಕು ಕಣಂಬಿ. ಬಾಯ್ತ್ಲಾಗೆ ನಿನ್ ಕಿವಿ ತಾಯಿಲೆ.
ಏನಮ್ಮ ಹಂಗೆ ಹೇಳು. ಅಯ್ಯ ತಾರೆ ಅಂದ್ರೆ ನೀರೇ ಅಂತಾಳೆ ತಾತಾರ ಇಲ್ಲಿಗೆ. ನೋಯ್ತಾ ಇದೆ. ಜೀವನ ಮೊದ್ಲು ಹಿಂಗೆ ಕಣಮಿ, ಆಮೇಲೆ ಎಲ್ಲ ಸರಿ ಹೋಯ್ತದೆ. ನಾ ಹೇಳ್ದಂಗೆ ಮಾಡು. ಹೋದಾಗ ಸರಿ ಹಾಗೆ ಮಾಡ್ತೀನಿ. ಯಾರೋ ಕಣಮಿ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟಾತು. ಇಲ್ಲ ಇಲ್ಲ ನೋಡ್ಕೊಂಡೇ ಮಾಡ್ತೀನಿ. ಥೂ, ಏನಿದು ಇಷ್ಟೊಂದು ಗಲೀಜು ಮಾಡಿದ್ದಾರೆ. ಇದು ಮನೆನಾ ಫಿಶ್ ಮಾರ್ಕೆಟಾ? ಇದೆಲ್ಲ ಆ ಎಮ್ಮೆ ಜಮುನ್ ಅದೇ ಕೆಲಸ ಇರಬೇಕು. ಬಿಟ್ರೆ ಮನೆನೆಲ್ಲ ಕಲ್ಗಚ್ಚು ಮಾಡಿಬಿಡ್ತಾಳೆ. ಮ್ಯಾನೇಜ್ ಇಲ್ದಿರೋ ಜನ. ಇವತ್ತೊಳಗೆ ಚಳಿ ಬಿಡಿಸ್ತೀನಿ. ಲೇ ಅಲ್ವೇ, ಗಂಡನ ಜೊತೆಯಾಗಿ ಕೂತ್ಕೊಂಡು ರಾತ್ರಿ ಹೊತ್ತು ನಕ್ಷತ್ರ ಎಣ್ಸೆ ಅಂದ್ರೆ ಹಗಲಲ್ಲಿ ಒಂಟಿ ಪಿಸಾಚಿ ಥರ ಚಂದಮಾಮನ ಹುಡುಕ್ತಿದ್ಯಲ್ಲ, ಅದು ಏನಂತೂ ನಾನು ಹೊಟ್ಟೆಲಿ ಉಟ್ಬಿಟ್ಟಿಯೆ. ಅಮ್ಮ, ಅಕ್ಕ ಮತ್ತೆ ಅವ್ರಿಗೆ ನನ್ನ ವಿಚಾರದಲ್ಲಿ ಜಗಳ ಆಗಿದೆ. ಈಗ ಅವ್ರ ಮುಂದೆ ಹೋಗೋದಕ್ಕೆ ಭಯ ಆಗ್ತಿದೆ ಕಣಮ್ಮ. ಏ ಪ್ರಿಯಾ, ಅಶೋಕ ಏನು ಹುಲಿಯೇನೆ ನೀನು ನುಂಗ್ಬಿಡ್ತಾನೆ ಅನ್ನೋದಕ್ಕೆ? ಅಲ್ವೇ, ಗಂಡಸ್ರನ್ನ ಹೆಂಗಸ್ರು ಗಡಗಡ ಅಂತ ನಡುಗ್ಸೋ ಕಾಲ ಇದು. ಅಂಥದ್ರಲ್ಲಿ ನೀನು ಹಿಂಗೆ ಹೆದರ್ಕೊಂಡಿದ್ರೆ ಕುಂಬಾರ ಮಡಕೆ ಮಾಡ್ದಂಗೆ ನಿನ್ನನ್ನು ತುಳಿದು ಏನಾದರೂ ಮಡಕೆ ಮಾಡ್ಬಿಡ್ತಾರೆ. ಹೋಗ್ತೀನಮ್ಮ, ಸ್ವಲ್ಪ ಸುಮ್ಮನೆ ಇರು. ಅಯ್ಯ ಮಾದೇಶ್ವರ, ಸುಮ್ಕಿದ್ರೆ ಈ ಕಾಲದಲ್ಲಿ ಏನೂ ಆಗಕ್ಕಿಲ್ಲ ಕಣಮ್ಮಿ. ಒಂದು ಕೆಲಸ ಮಾಡು, ಆ ಸೋಕಪ್ಪನ ಮುಂದೆ ನೀನು ಹೋದಾಗ ನಿನ್ಗೇನಾರ ಭಯ ಆಯಿತು ಅನ್ಕೋ, ನನ್ನನ್ನು ಜ್ಞಾಪಕ ಮಾಡ್ಕೋ. ನೀನು ವಯಸ್ಸಲ್ಲಿ ನಾನು ಇದ್ದಾಗ ನಿಮ್ಮ ಅಪ್ಪನ ಹೆಂಗೆಲ್ಲ ಆಡ್ಸಿಲ್ಲ, ಅವ್ರ ಜುಟ್ಟು ನನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ, ಕುಯ್ ಪೈ ಅನ್ನಕ್ ಬಿಡ್ತಾ ಇರಲಿಲ್ಲ. ಹೋಗು, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿರೋ ಮಣ್ಣಾಗ ಹುಟ್ಟಿದ್ಯಾ ನೀನು. ಹಿಂಗೆ ಎದ್ರಕೊಂಡು ಮೂಲೆ ಸೇರ್ಕೊಂಡಿದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೇ ಗತಿ. ಹೋಗಮ್ಮಿ. ಸರಿ ಹೋಗ್ತೀನಿ. ಅಯ್ಯ ಹೋಗ್ಲ ಬೇಡವಾ ಅಂತ ಹೋಯ್ತಿದ್ಯಲ್ಲಮ್ಮ. ಈ ಪ್ರಿಯಂಗೆ ಹೇಳ್ಕೊಟ್ಟು ನಾನೇ ಶಾನೆ ಕಲ್ತ್ಬಿಟ್ಟೆ. ಹೆಣ್ಮಕ್ಳು ಗಂಡನ್ ತಾವ ಧೈರ್ಯವಾಗಿರ್ಬೇಕು ಅಂತ ಹೇಳ್ಕೊಡಕ್ಕೆ ಒಂದು ಸ್ಕೂಲೇ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಅಲ್ಲೇ ಜಮುನ ಐಡಿಯಾ ಸಖತ್ತಾಗೈತೆ. ಇದ್ರ ಮೇಲೆ ಯೋಚನೆ ಮಾಡ್ಬೇಕು ನಾವು. ಮಾದೇಶ್ವರ, ಅಂತೂ ಮಗಳ ಜೀವನ ಒಂದು ಹದಕ್ಕೆ ಬಂತು. ಲೇ ಜಮುನಾ, ಮಗಳ ಜವಾಬ್ದಾರಿನ ಭರ್ಜರಿಯಾಗಿ ನಿಭಾಯಿಸ್ಬಿಟ್ಟೆ. ಬೇಷ್ ಕಣ, ಬೇಷ್. ಭವಾನಿ ಅಮ್ಮ, ಎಲೆ ಅಡಿಕೆ ತಿಂತೀರಾ? ಎಲೆ ಅಡಿಕೆ ಸುಣ್ಣ ಸಕ್ಕರೆ ಅದ್ವಾಗಿ ಮಾಡಿಕೊಡ್ತೀನಿ, ತಿನ್ನಿ. ರೀ ಎದ್ದೇಳ್ರಿ ಮೇಲೆ. ಏನಂದ್ರೆ? ಕಿವಿ ಕೇಳಿಸ್ತಾ ಇಲ್ವಾ? ಎದ್ದೇಳ್ರಿ ಮೇಲೆ. ಅಯ್ಯೋ ಮಾದೇಶ್ವರ, ಯಾಕೆ ಹಿಂಗೆ ರೇಗಾಡ್ತಾ ಇದ್ದೀರಾ? ಏನಾಯ್ತು? ವಾ, ಟಿಫಿನ್ ತಿಂದಿಲ್ಲ, ಅದಕ್ಕೆ ಹಸುವಾಗಿರ್ಬೇಕಲ್ಲವ್ರ? ಛೀ, ಯಾವಾಗಲೂ ಹೊಟ್ಟೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ನಾನೇ ನೀವಾ? ಎಗರಾಡೋದಕ್ಕೆ ನನ್ನನ್ನೇ ನಿಮ್ಮ ಥರ ಎಮ್ಮೆ ಅನ್ಕೊಂಡಿದ್ದೀರಾ? ಮೋ, ಏನು ಎಮ್ಮೆ ಗಿಮ್ಮೆ ಅಂತಲ್ಲ ಅಂತ್ಯಾ? ಮರ್ವಾದೆ ಕೊಟ್ಟು ಮರ್ವಾದೆ ತಗೋ. ಏನ್ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ? ನನ್ನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಶಿಸ್ತು ಸಂಪ್ರದಾಯ ಗೊತ್ತಿಲ್ಲದೆ ಇರೋರು ಅನ್ಕೊಂಡಿದ್ದೀನಿ, ಕೊಳಕ್ ಜನ ಅನ್ಕೊಂಡಿದ್ದೀನಿ. ಮೌ, ಭವಾನಿ ಅಮ್ಮ, ಮಾತಿನ ಮೇಲೆ ನಿಗಾ ಇರ್ಲಿ. ನಾ ಏನ್ ಮಾಡ್ದೆ ಅಂತ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಮೊದ್ಲು ಅದನ್ನ ಹೇಳ್ಬಿಟ್ಟು ಆಮೇಲೆ ಮಾತಾಡು. ಸಿಂಕನ್ನ ಅಷ್ಟು ಗಲೀಜ್ ಮಾಡಿದವ್ರು ನೀವೇ ತಾನೆ? ನಿಮಗೆ ಬುದ್ಧಿ ಇಲ್ವೇನ್ರಿ? ಎಲ್ಲೆಲ್ಲಿ ಬೇಕಲ್ಲಿ ಒಗಿಯೋಕೆ ಇದನ್ ತಿಪ್ಪೆಗುಂಡಿ ಅನ್ಕೊಂಡ್ರಾ? ಅಯ್ಯ ಆಟೇನಾ, ಇನ್ನೇನೋ ಆಯ್ತು ಅನ್ಕೊಂಬಿಟ್ಟೆ. ಅಲ್ಲ ಕಣವ, ಸಿಂಕಲ್ ಹೋಗಿದೆ, ಅಡಿಗೆ ಮನೇಲಿ ಹೋಗಿಯಕಾಯ್ತದ? ಅದೇನೋ ಹೇಳ್ದಲ್ಲವ, ಶಿಸ್ತು ಅಂತ, ಅದಿರೋದಿಕ್ಕೆ ಅಲ್ಲೋಗಿ ಉಗ್ದಿತ್ತು. ಇಷ್ಟೊಂದು ಈಸಿಯಾಗಿ ಹೇಳ್ತಿದ್ರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಆ ಸಿಂಕನ್ ನೋಡಿದ್ರೆ ಅಷ್ಟು ಗಲೀಜ್ ಮಾಡಿಟ್ಟಿದ್ದೀರಾ. ಉಗಿದ್ಮೇಲೆ ನೀರ್ ಹಾಕ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೀರು ಹಾಕ್ಬೇಕು ಅನ್ಕಂಡೆ, ಆದ್ರೆ ಅನ್ನಲ್ಲಿ ತಿರ್ಗ್ಸೋದು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಏ ತೂತು ಅಂತೆಲ್ಲ ಹೇಳ್ಬಿಡಿ, ನಮಗೂ ಮರ್ವಾದೆ ಐತೆ ಹುಷಾರು. ನಿಮ್ ಮರ್ಯಾದೆ ಮನೆ ಹಾಳಾಗೋಯ್ತು. ಇಲ್ಲೇ ಇದ್ರೆ ಈ ಮನೆನ ಹಾಳು ಮಾಡ್ಬಿಡ್ತೀರಾ. ಮೊದ್ಲು ಹೊರಡಿ, ಗಂಟು ಮುಟ್ಟೆ ಕಟ್ಕೊಂಡು ಹೊರಡಿ. ನಾನು ಯಾಕವ್ವ ಹೋಗ್ಬೇಕು? ನಾನು ಯಾಕೆ ಹೋಗ್ಬೇಕು ಅಂತ? ನಾವು ಹೋಗಕ್ಕಿಲ್ಲ, ಬೇಕಾದ್ರೆ ನೀವೇ ಹೋಗಿ. ನೀವು ಈ ಮನೆ ಮಗಳು,
ನನ್ನ ಮಗಳು ಈ ಮನೆ ಸೊಸೆ. ಶಿಸ್ತಿರೋರ್ಗೆ ಗೊತ್ತಿರ್ಬೇಕು ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಂತ. ನನ್ನ ಮಗಳ ಮನೆ ಇದು, ನಾನು ಇರ್ತೀನಿ. ನನ್ನ ಹೋಗೋನಕ್ಕೆ ನೀನ್ ಯಾರಮ್ಮ? ನಾಲ್ಗೆ ಉದ್ದ ಆಗ್ತಾ ಇದೆ. ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ಯಾ? ಈ ಮನೆ ಯಾರ್ದು ಅಂತ ಅನ್ಕೊಂಡಿದ್ಯಾ? ಕೂಳ್ಗೋಸ್ಕರ ಈ ಮನೆ ಹೊಕ್ಕೊಂಡಿರೋ ನಿಮ್ಗೆ ಇಷ್ಟೊಂದು ಪೊಗರು ಬಂದ್ಬಿಡ್ತಾ? ಅದಕ್ಕೆ ಯಾಕೇನಾಯ್ತು? ಯಾಕೆ ಕಿಚ್ಚಾಡ್ತಿದ್ದೀರಾ? ಆರ್ತಿ ಅಮ್ಮ, ನೀವೇ ನೋಡಿ ನಮ್ಗೆ ಆಗ್ತಾ ಇರೋ ಅನ್ಯಾಯನ ನೀವೇ ಕಣ್ಣಾರೆ ನೋಡಿ. ನಾವು ಬಡವರು ಕಣವ, ನಿಮ್ಮಷ್ಟು ಇವರಷ್ಟು ಜ್ಞಾನ ಇಲ್ಲ ನಮ್ಗೆ. ನನ್ಗೆ ಈ ಮನೇಲಿರೋ ಯೋಗ್ಯತೆ ಇಲ್ವಂತೆ. ನನ್ ಮನೆ ಬಿಟ್ಟು ಹೋಗ್ಬೇಕಂತೆ. ಗಂಟು ಮುಟ್ಟೆ ಕಟ್ಟಿ ತೊಲಗಿ ಅಂತ ಹೇಳ್ತಾವ್ರೆ ಭವಾನಿ ಅಮ್ಮ. ಅದಕ್ಕೆ ಏನಾಯ್ತು? ಅವ್ರು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಆರ್ತಿ, ಇವ್ರಿಗೆ ಈ ಮನೇಲಿರೋ ಯಾವ ಕ್ವಾಲಿಟೀಸು ಇಲ್ಲ. ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗಿತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಈ ಮನೆ ಮಗಳಂತೆ. ನಾನು ಅಯ್ಯೋ ಮಾದೇಶ್ವರ, ನಾನೆಲ್ಲವ ಹಂಗಂದೆ? ನೀವು ಈ ಮನೆ ಮಗಳು, ನೀವು ಏನ್ ಹೇಳಿದ್ರು ಅದನ್ನ ನಾನು ಕೇಳ್ತೀನಿ, ನಿಮ್ ಮಾತಿಗೆ ಬೆಲೆ ಕೊಡ್ತೀನಿ ಅಂತಾನೆ ಹೇಳಿದ್ದು. ಅಷ್ಟಕ್ಕೆ ನೀವು ನಮ್ಮನ್ನ ಮನೆ ಬಿಟ್ಟು ಹೋಗುವಂತ ಬಾಯಿಗೆ ಬಂದಂಗ ಅನ್ಯಾಯವಾಗ ಅಂದ್ಬಿಟ್ರಲ್ಲ. ಇದು ಸರಿನಾ? ನಮ್ಮ ಮೇಲೆ ಏನ್ ಕೋಪವನವ್ವ ನಿಮ್ಗೆ? ಆಯ್ತು ಕಣಪ್ಪು, ನಾವು ಮನೆ ಬಿಟ್ಟು ಹೋಯ್ತೀವಿ. ರೀ, ನಿಮ್ಮನ್ನ ಯಾರೇ ಇಲ್ಲಿ ಇಟ್ಕೊಂಡಿರೋದು? ಹೋಗ್ರಿ ಮನೆ ಬಿಟ್ಟು ಮೊದಲು. ಅದಕ್ಕೆ ನೀವು ದಯವಿಟ್ಟು ಸುಮ್ಮನೆ ಇರಿ. ಜಮ್ನಾ ಅವರೇ, ಇವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಆರ್ತಿ, ಏನ್ ಮಾತಾಡ್ತಾ ಇದ್ದೀಯ ನೀನು? ನೀನ್ ಯಾಕೆ ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದೀಯಾ? ಬೇಡ ಆರ್ತಿಯಮ್ಮ, ಬೇಡ. ನಾವು ಬಡವರೇ ಇರ್ಬೋದು, ಆದ್ರೆ ಗದ್ಗೆಟ್ಟಿಲಿಗೆ ಬಂದಿಲ್ಲ. ಇವ್ರಿಷ್ಟೆಲ್ಲ ಅನ್ಬೇಕು ಇಲ್ಲಿರಕ್ಕೆ ನಮ್ಗೇನ್ ಮರ್ವಾದೇ ಇಲ್ವಾ? ನಾವು ಹೋಯ್ತೀವಿ ನಾವು. ಮೊದ್ಲು ಹೋಗ್ರಿ. ಅದಕ್ಕೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಪ್ಲೀಸ್ ಸುಮ್ಮನೆ ಇದ್ಬಿಡಿ. ಆರ್ತಿ, ಇವ್ರ ಮುಂದೆ ನೀನು ನನ್ನನ್ನು ಗದರ್ತಾ ಇದೀಯಾ? ಅದಕ್ಕೆ ಅದು ಹಾಗಲ್ಲ. ಬೇಕಾಗಿಲ್ಲ. ಯಾರು ಯಾರನ್ನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಮೊನ್ನೆ ಬಂದವ್ರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅಲ್ವಾ ನಿನ್ಗೆ? ಇರ್ಲಿ. ಅದಕ್ಕೆ ನನ್ನ ಮಾತು ಕೇಳಿ. ಅದಕ್ಕೆ ಏನ್ ಮಾಡ್ತಿದ್ಯಾ? ಹೇಳು, ಕಾಲ್ ಬಿಡು. ಆರ್ತಿ ಅಕ್ಕ, ನೀವು ಜಗಳ ಆಡ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಬೆಳಿಗ್ಗೆ ಚಾಪೆ ದಿಂಬು ಎತ್ತಿಡೋದನ್ನ ನಾನೇ ಮರ್ತ್ಬಿಟ್ಟೆ. ಆರ್ತಿ ಅಕ್ಕ ಅದನ್ನ ನೋಡಿ ನಾನು ನೀವು ಬೇರೆ ಬೇರೆ ಮಲಗ್ತಾ ಇದ್ದೀವಿ ಅಂತ ಗೊತ್ತಾಗೋಯ್ತು. ಆರ್ತಿ ಅಕ್ಕಂಗೆ ನಾನು ಏನೂ ಹೇಳಲಿಲ್ಲ. ನಾನು ಚಾಡಿ ಹೇಳಿದ್ದೀನಿ ಅಂತ ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನಗೆ ಬೈಬೇಡಿ ಪ್ಲೀಸ್. ಹೇಳು. ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋವರೆಗೂ ನಾನು ನಿಮ್ಮ ಕಾಲು ಬಿಟ್ಟು ಮೇಲೆ ಹೇಳೋದಿಲ್ಲ. ನಾನು ಈಗಾಗಲೇ ಬೇಜಾರಲ್ಲಿದ್ದೀನಿ, ನನಗಿನ್ನೂ ಬೇಜಾರು ಮಾಡಬೇಡ ಪ್ಲೀಸ್, ಮೇಲೆ ಹೇಳು. ನಾನು ನಿನ್ನ ಏನಾದ್ರು ಕೇಳಿದ್ನ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ಗಂಡ ಹೆಂಡತಿ ನಡುವೆ ಯಾವ ವಿಷಯನೂ ಮುಚ್ಚಿಡದೆ ಎಲ್ಲನೂ ಹೇಳಬೇಕಂತೆ. ಅದಕ್ಕೆ ನನ್ನ ತಪ್ಪು ತಿಳಿಬಾರ್ದು ಅಂತ ಎಲ್ಲ ಹೇಳಿಬಿಟ್ಟೆ. ಪರವಾಗಿಲ್ಲ, ನಾನು ಯಾವುದೋ ಟೆನ್ಷನಲ್ಲಿ ಕೋಪ ಮಾಡ್ಕೊಂಬಿಟ್ಟೆ. ನಂದು ತಪ್ಪಿದೆ, ನಿನ್ನ ಹತ್ರ ಸಾರಿ ಕೇಳ್ತೀನಿ. ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ಅನಲೈಸ್ ಮಾಡ್ಕೋತಾ ಇದ್ದೆ. ನೀವು ಇಷ್ಟೊಂದು ಸಮಾಧಾನವಾಗಿ ಮಾತಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಆಕಾಶದಲ್ಲಿ ಹಾರಾಡೋ ಫೀಲ್ ಆಗುತ್ತೆ. ನೀವು ಯಾವಾಗಲೂ ಹೀಗೆ ಇರಿ ಪ್ಲೀಸ್. ನಿಮಗೆ ನಿಮ್ಮ ಮಗನ ನೆನಪು ತುಂಬ ಕಾಡ್ತಿದ್ಯಾ? ನಾನೊಂದು ಮಾತು ಹೇಳಿದ್ರೆ ನಿಮಗೆ ಬೇಜಾರಾಗೋದಿಲ್ವಾ? ಏನು? ನಾನು ಚಿರುವಿನ ಹಾಗೆ ಇರೋ ಮಗುನ ಹೆತ್ಕೊಡ್ತೀನಿ, ಸರಿನಾ?